ನಮಸ್ತೆ, ನಾನಿವತ್ತು ಸ್ಟಫ್ಡ್ ಮಸಾಲ ಹಾಗಲಕಾಯಿ ರೆಡಿ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು. ಇಲ್ಲಿ ಹಾಗಲಕಾಯಿನ ನಾನು ಸಣ್ಣ ಸೈಜಲ್ಲಿ ಇರೋದನ್ನು ತೊಗೊಂಡಿದ್ದೀನಿ. ಮಾರ್ಕೆಟಲ್ಲಿ ಸಿಗುತ್ತೆ ಸಣ್ಣ ಸೈಜು, ನೋಡಿಕೊಂಡು ತೊಗೊಂಬಿಡಿ. ನಿಮಗೆ ಸಿಗದಿದ್ದರೆ ನಾರ್ಮಲ್ ಆಗಿರುತ್ತಲ್ಲ ಅದನ್ನು ಕೂಡ ನೀವು ಉಪಯೋಗ ಮಾಡ್ಕೋಬೋದು. ಟೊಮೆಟೊ, ಈರುಳ್ಳಿ, ಹಸಿ ಶುಂಠಿ, ಕೊತ್ತಂಬರಿ ಸೊಪ್ಪು. ನೋಡಿ, ಹಾಗಲಕಾಯಿ ಇರುತ್ತಲ್ಲ, ಮೊದಲಿಗೆ ನಾವು ಸೈಡ್ದು ತೊಗೊಂಡ್ಬಿಡೋಣ. ಎರಡು ಸೈಡ್ದು ತಗೊಂಡು ಆಮೇಲೆ ಈ ರೀತಿ ಮೇಲೆ ಇರುತ್ತಲ್ಲ ಇದನ್ನು ಕೂಡ ನಾವು ತಕೊಂಡ್ಬಿಡ್ಬೇಕು. ನೀವು ಪೀಲರ್ ಇದ್ರೆ ಪೀಲರಿಂದ ತಕೊಂಡ್ಬಿಡಿ, ಇಲ್ಲ ನೈಫ್ ಇದ್ರೆ ನೈಫಿಂದ ತಕೋಬಹುದು, ನಿಮಗೆ ಹೇಗೆ ಅನುಕೂಲ ಆಗುತ್ತೆ. ಈಗ ನಾವು ತೆಗೆದಿರ್ತೀವಲ್ಲ, ಸ್ವಲ್ಪ ಮಿಡಲ್ ಕಟ್ ಮಾಡ್ಕೋಬೇಕು. ಸ್ವಲ್ಪ ನೋಡಿ, ಈ ರೀತಿ ಕ್ಲೀನಾಗಿ ತಕೊಂಡ್ಬಿಡಿ. ಈಗ ಇದರಲ್ಲಿ ಎಳೆ ಬೀಜ ಇರುತ್ತಲ್ಲ, ಅದನ್ನು ನೀವು ಇಟ್ಕೊಂಡ್ಬಿಡಿ. ಒಗ್ಗರಣೆಯಲ್ಲಿ ಕೂಡ ಹಾಕ್ಬೋದು, ಬೇಕು ಅಂದರೆ ಈ ರೀತಿ ಮೆತ್ತಗಿರಬೇಕು. ಈಗ ನಾವು ಹಾಗಲಕಾಯಿನ ಮೊದಲಿಗೆ ಸ್ಟೀಮ್ ಮಾಡ್ಕೋಬೇಕು. ನಾನು ಇಲ್ಲಿ ಒಂದು ಪಾತ್ರೆಗೆ ನೀರು ಇಟ್ಕೊಂಡಿದ್ದೀನಿ. ಬೇಕಿದ್ರೆ ನೀವು ಡೀಪ್ ಫ್ರೈ ಕೂಡ ಮಾಡ್ಕೋಬಹುದು. ನಾ ಡೀಪ್ ಫ್ರೈ ಏನು ಮಾಡ್ಕೋದಿಲ್ಲ. ಈ ತರ ನಂತರ ಚೆನ್ನಾಗಿ ಇದೆ, ಅದನ್ನ ನಾನು ಕೆಳಗಡೆ ನೀರು ಹಾಕಿ ಅದ್ರ ಮೇಲೆ ಇಟ್ಕೊಂಡಿದ್ದೀನಿ. ಹಾಗಲಕಾಯಿನ ಏನು ಮಾಡ್ತೀನಿ, ಇದ್ರ ಮೇಲೆ ಇಡ್ತೀನಿ. ಒಂದು 15ರಿಂದ 20 ನಿಮಿಷ ಚೆನ್ನಾಗಿ ಸ್ಟೀಮ್ ಮಾಡ್ಕೊಳ್ಳಿ. ಮೆತ್ತಗಾಗಬೇಕು ಹಾಗಲಕಾಯಿ, ತುಂಬಾ ಮೆತ್ತಗೆ ಬೇಡ, ಸ್ವಲ್ಪ ಮೆತ್ತಗೆ ಆಗಬೇಕು. ಅಂದ್ರೆ ಈಸಿಯಾಗಿ ನೀವು ಸ್ಟಫಿಂಗ್ ಮಾಡುವಾಗ ಹಾಲೇನ ತುಂಬಲಿಕ್ಕೆ ಈಸಿಯಾಗಿ ಆಗಬೇಕು. ಮೀಡಿಯಂ ಫ್ಲೇಮ್ ಇಟ್ಕೋಬೇಕು. ನೋಡಿ, ನಾನು ಮೇಲೆ ಕೂಡ ಮುಚ್ಚಿದ್ದೀನಿ. ದೊಡ್ಡ ಪ್ಲೇಟ್. ಇದು ಕುದಿಯೋದ್ರಲ್ಲಿ ಮಸಾಲೆ ಕೂಡ ರೆಡಿ ಮಾಡ್ಕೊಂಡ್ಬಿಡೋಣ. ಚಿಲ್ಲಿ ಪೌಡರ್, ಗರಂ ಮಸಾಲ, ಅರಿಶಿನ ಪೌಡರ್, ಧನಿಯಾ ಪೌಡರ್, ಇವಿಷ್ಟೆಲ್ಲ ನಾವು ಡೈಲಿ ಪಲ್ಯ ಮಾಡುವಾಗ ಯೂಸ್ ಮಾಡ್ಕೋತೀವಿ. ಉಪ್ಪು, ಈಗ ಎಕ್ಸ್ಟ್ರಾ ಅಂದರೆ ನಾನು ಇದರಲ್ಲಿ ಉಪ್ಪು, ಆಮ್ಚೂರ್ ಪೌಡರ್, ಅರ್ಧ ಟೀ ಸ್ಪೂನ್ ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಸಣ್ಣಗೆ ಕಟ್ ಮಾಡ್ಕೊಂಡಂಥ ಶುಂಠಿ ಮತ್ತು ಬೆಳ್ಳುಳ್ಳಿ ಕೂಡ ತಗೊಂಡಿದ್ದೀನಿ. ಮತ್ತು ಫ್ರೈ ಮಾಡ್ಕೊಳ್ಳಿಕ್ಕೆ ಎಣ್ಣೆ ಕೂಡ ತಗೊಂಡ್ಬಿಡಿ. ಈಗ ಈ ಸೈಡು ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ ಹಾಗಲಕಾಯಿನ ಸ್ಟೀಮ್ ಮಾಡ್ಕೊಳ್ಳಿಕ್ಕೆ. ಈ ಕಡಾಯಿ ಕಾಲಿಗೆ ಎಣ್ಣೆ ಹಾಕೊಂಡ್ಬಿಡ್ತೀನಿ. ಸಾಸಿವೆ, ಜೀರಿಗೆ, ಶುಂಠಿ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಫ್ರೈ ಆಗಿದೆ. ಈಗ ಈರುಳ್ಳಿನ ಸಣ್ಣಗೆಲ್ಲ ಕಟ್ ಮಾಡ್ಕೊಂಡ್ಬಿಡಿ. ಫ್ರೈ ಮಾಡ್ಕೊಳ್ಳಿ. ನೋಡಿ, ಮೆತ್ತಗಾಗಿದೆ, ಕೈಯಲ್ಲಿ ಬರುತ್ತೆ ನೋಡಿ. ಇದು ತಣ್ಣಗಾಗಲಿ, ಅಷ್ಟರಲ್ಲಿ ಮಸಾಲೆನ ಪೂರ್ತಿಯಾಗಿ ರೆಡಿ ಮಾಡ್ಕೊಂಡ್ಬಿಡೋಣ. ಇದನ್ನ ತೆಗೆದು ಒಂದು ಪ್ಲೇಟಿಗೆ ಹಾಕೊಂಡ್ಬಿಡಿ. ಈಗ ಟೊಮೆಟೊ ಹಾಕೊಂಡ್ಬಿಡ್ತೀನಿ. ಈಗ ಸೀಡ್ಸ್ ಇರುತ್ತಲ್ಲ ಅದನ್ನು ಕೂಡ ಹಾಕೊಳ್ಳಿ. ಇದು ಆಪ್ಷನಲ್, ನೀವು ಬೇಕಂದ್ರೆ ಹಾಕೊಳ್ಳಿ, ಇಲ್ಲ. ಸ್ವಲ್ಪ ಕಡಲೆ ಹಿಟ್ಟಿರುತ್ತಲ್ಲ ಅದನ್ನ ಹಾಕೋತೀನಿ. ನೋಡಿ, ನಾನು ಇದರಲ್ಲೇ ಅರ್ಧ ಟೀ ಸ್ಪೂನ್ ತಗೊಂಡಿದ್ದೀನಿ. ಇದಕ್ಕಿಂತ ಸ್ವಲ್ಪ ಕಡಿಮೆ ತಗೋತೀನಿ ನಾನು. ನೋಡಿ, ಇಷ್ಟು ಹಾಕಿದ್ದೀನಿ, ಮತ್ತು ಅರ್ಧ ಸ್ಪೂನಲ್ಲಿ ಇಷ್ಟು ಬಿಟ್ಟಿದ್ದೀನಿ ನಾನು. ಈಗ ಮಸಾಲೆಗಳನ್ನ ಹಾಕೊಳ್ಳೋಣ. ಚಿಲ್ಲಿ ಪೌಡರ್, ಗರಂ ಮಸಾಲ, ಅರಿಶಿನ ಪೌಡರ್, ಧನಿಯಾ ಪೌಡರ್, ಆಮ್ಚೂರ್ ಪೌಡರ್, ಸೋಂಪು, ಉಪ್ಪು ಎಲ್ಲ ಒಟ್ಟಿಗೆ ಹಾಕೋತಾ ಇದ್ದೀನಿ. ಮಸಾಲೆನ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನೀರೆಲ್ಲ ಹಾಕೋಬೇಡಿ, ಇದನ್ನ ನೀವು ಎಣ್ಣೆಯಲ್ಲೇನೆ ಬೇಯಿಸ್ಕೋಬೇಕು. ಮಸಾಲೆನೆಲ್ಲ ಚೆನ್ನಾಗಿ ಉದುರಾಗಿ ಇರಲಿ, ನಡೆಯುತ್ತೆ. ಎಣ್ಣೆ ಹಾಕೋಬೇಡಿ ಜಾಸ್ತಿ, ಯಾಕಂದ್ರೆ ನೀವು ಸ್ಟಫಿಂಗ್ ಮಾಡಿ ಮತ್ತು ಶಾಲೋ ಫ್ರೈ ಮಾಡ್ಕೋಬೇಕಾಗುತ್ತೆ. ಅವಾಗ ತುಂಬಾ ಎಣ್ಣೆ ಆಗಿಬಿಡುತ್ತೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಡಿ, ಚೆನ್ನಾಗಿರುತ್ತೆ. ಈಗ ಇದು ಚೆನ್ನಾಗಿ ಬೇಯ್ದಿದೆ. ಈಗ ಸ್ಟವ್ ಬಂದ್ ಮಾಡ್ಕೋತೀನಿ. ಇದು ಪೂರ್ತಿಯಾಗಿ ತಣ್ಣಗಾಗಬೇಕು. ನೋಡಿ, ಈಗ ಮಸಾಲೆ ರೆಡಿ ಆಗಿದೆಯಲ್ಲ, ಈಗ ಇದರಲ್ಲಿ ಇದು ಕೂಡ ತಣ್ಣಗಾಗಿದೆ. ಹಾಕೊಂಡ್ಬಿಡ್ತೀನಿ. ಹೀರೆಕಾಯಿ, ಬದನೆಕಾಯಿಗೆಲ್ಲ ಹಾಕೋತೀವಲ್ಲ ಆ ರೀತಿ ತುಂಬ್ಕೊಂಡ್ಬಿಡಿ. ನೋಡಿ, ಈ ತರ ಮಸಾಲೆನ ರೆಡಿ ಮಾಡ್ಕೋಬೇಕು. ಎಣ್ಣೆ ಹಾಕೋತೀನಿ ನಾನು, ಇಷ್ಟೇ, ಜಾಸ್ತಿ ಬೇಡ. ನೋಡಿ, ಮಿಕ್ಸ್ ಮಾಡ್ಕೊಂಡ್ರೆ ನೋಡಿ ಈ ತರ ಸುಮ್ಮನೆ ಅದೆಲ್ಲ ಆ ಕಡೆ ತಿರುಗಿಸಿ ಬೇಯಿಸ್ಕೋಬೇಕು. ನೋಡಿ, ಕೆಳಗಡೆ ಈ ರೀತಿ ಇದು ಹೋಗಬಾರ್ದು, ಇದು ಮಸಾಲೆ ಎಲ್ಲ ಅಂಟು ಬಿಡುತ್ತೆ. ಅಂದರೆ ಈಗ ಎಲ್ಲ ಕಡೆ ಬೇಯಿಸಿದೆ. ಸ್ಟವ್ ಬಂದ್ ಮಾಡ್ಕೊಂಡ್ಬಿಡ್ತೀನಿ ನಾನು. ನೋಡಿ, ಈಗ ಸ್ಟಫ್ಡ್ ಮಸಾಲ ಹಾಗಲಕಾಯಿ ರೆಡಿ ಆಗಿದೆ. ತುಂಬಾನೇ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ.